ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮ ಕಾರ್ಯಕ್ರಮ 8:30ರಿಂದ 9:00ವರೆಗೆ 1 ಗಂಟೆಗಳ ಕಾಲ ಪ್ರಸಾರ ಆಗುತ್ತೆ. ಕಾರ್ಯಕ್ರಮ ಪ್ರಾರಂಭ ಮಾಡೋದಕ್ಕೆ ಮೊದಲಾಗಿ ನಮ್ಮದು ಒಂದು 4 ನಿಬಂಧನೆಗಳಿವೆ. ಯಾರು ನಮ್ಮ ಚಾನಲ್ಗೆ ಕಾಲ್ ಕನೆಕ್ಟ್ ಆಗುತ್ತೋ ಟಿ ವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ, ಇಲ್ಲ ವಾಲ್ಯೂಮ್ನ ಕಮ್ಮಿ ಮಾಡಿ, ಇಲ್ಲ ಟಿ ವಿ ಇಲ್ಲದರ ಜಾಗದಲ್ಲಿ ಬಂದು ನಿಂತ್ಕೊಂಡು ಮಾತಾಡಿ. ಎರಡನೇದು, ಕಾಲ್ ಕನೆಕ್ಟ್ ಆದ ತಕ್ಷಣ ನೀವು ಓಡಾಡಬಾರ್ದು, ನಿಂತಿದ್ದ ಕಡೆನೇ ಮಾತಾಡಿ. ಓಡಾಡ್ತಿರೋ ನೆಟ್ವರ್ಕ್ ಡಿಸ್ಕನೆಕ್ಟ್ ಆಗಿಬಿಡ್ತದೆ. ಮೂರನೇದು, ಯಾರು ಪ್ರಶ್ನೆ ಕೇಳಬೇಕು ಅವರೇ ಕಾಲ್ ಮಾಡಿದ್ರು ಭಾಳ ಒಳ್ಳೆಯದು. ನಾಲ್ಕನೇದು, ನೀವು ಕಾಲ್ ಮಾಡಿದ ತಕ್ಷಣ ತುಂಬ ಸ್ಟೋರಿ ಹೇಳೋದು ಬೇಡ, ಸಿಂಪಲ್ಲಾಗಿ ನಿಮ್ಮ ಸಮಸ್ಯೆ ಏನು ಅಂತ ಹೇಳಿದ್ರೆ ಅದಕ್ಕೆ ಪರಿಹಾರ ತಿಳಿಸೋಕ್ಕೆ ಅನುಕೂಲ ಆಗುತ್ತೆ ಅಂತ ಈ ಕಾರ್ಯಕ್ರಮ ಪ್ರಾರಂಭ ಶುರು ಮಾಡೋಣ. ಕಾಲರ್ ರೆಡಿ ಇದ್ದಾರೆ. ಹಲೋ. ಹಲೋ, ನಮಸ್ತೆ ಅಮ್ಮ, ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಿ? ಮೈಸೂರಿಂದ ಗುರುಜಿ. ಮೈಸೂರಿಂದ, ಹೇಳಿ ಅಮ್ಮ. ಅದು ಗುರುಜಿ, ನಾನು ಫಸ್ಟ್ ಟೈಮ್ ಅದು ನೀರು ಹಾಕೊಂಡಾಗ ಅದೇ ಗುಳ್ಳು ಹಾಕ್ತಾರಲ್ಲ, ಅದನ್ನ ನನಗೆ ಮಾಡಿಸ್ಲಿಲ್ಲ. ಅದಾದ್ಮೇಲೆ ತುಂಬಾ ಸಮಸ್ಯೆಗಳು. ಸೊ ಅದಕ್ಕೆ ಹೇಗೆ ಪರಿಹಾರ ಮಾಡ್ಕೊಳ್ಳೋದಿಲ್ಲ ಅಂತ. ನಿಮ್ಗೆ ಸೋದರ ಮಾವ ಇಲ್ವಾ? ಇದಾರೆ. ಇದ್ಮೇಲೆ ಯಾಕೆ ಮಾಡಿಸ್ಕೊಳ್ಳಿಲ್ಲ? ಅವ್ರು ಮಾಡ್ಲಿಲ್ಲ, ಅವಾಗ ಎಲ್ಲ ತಪ್ಪಿಸ್ಬಿಟ್ರು ನಮ್ಮ ಫ್ಯಾಮಿಲಿ. ಅವತ್ತು ಯಾವ ನಕ್ಷತ್ರ ಇತ್ತು ಆ ನಕ್ಷತ್ರಕ್ಕೆ ಶಾಂತಿ ಮಾಡಬೇಕು. ಹೌದಾ? ಯಾವ ನಕ್ಷತ್ರದಲ್ಲಿ ಹೆಣ್ಮಕ್ಳು ಮೈನರ್ ಇದ್ರು ಆ ಟೈಮಲ್ಲಿ, ಆ ದಿವಸ ಯಾವ ನಕ್ಷತ್ರ ಇತ್ತು ಆ ನಕ್ಷತ್ರಕ್ಕೆ ಶಾಂತಿ ಮಾಡಿಕೊಂಡ್ರೆ ಭಾಳ ಒಳ್ಳೆಯದು. ಭಾಳ ಸಂತೋಷ. ಹೆಣ್ಮಕ್ಳು ಪುಷ್ಪವತಿ ಆದಾಗ ಫಸ್ಟ್ ಡೇ ಆ ಟೈಮಲ್ಲಿ, ರಾತ್ರಿನೋ ಹಗಲೊತ್ತೋ ಮಧ್ಯಾಹ್ನನೋ ಬೆಳಗಿನ ಜಾವನೋ, ಸ್ಕೂಲಲ್ಲಿದ್ದಾಗ, ಮನೆಯೊಳಗಿದ್ದಾಗ, ರಸ್ತೆಲಿದ್ದಾಗ, ಎಲ್ಲಿ ಬೇಕಾದ್ರೆ ಆಗ್ಬೋದು ಮೆಚ್ಯೂರ್ಡ್ ಪುಷ್ಪವತಿ. ಆ ಟೈಮ್ ನೋಡ್ಕೋಬೇಕು. ನೋಡಿಕೊಂಡು ಆ ಟೈಮಲ್ಲಿ ಏನು ಗ್ರಹ ಇತ್ತು ಅದಕ್ಕೆ ದಾನ ಮಾಡಿಬಿಟ್ರೆ ಮದುವೆ ಆದಮೇಲೆ ಆ ದೋಷಗಳು ಬರಲ್ಲ. ಏಕೆಂದರೆ ಪುಷ್ಪವತಿ ಆದ ದೋಷಕ್ಕೆ ಮದುವೆ ಆದಮೇಲೆ ತುಂಬ ತೊಂದರೆ ಆಗುತ್ತೆ. ಕೆಲವರಿಗೆ ಮಕ್ಕಳೇ ಆಗಲ್ಲ, ಕೆಲವು ಸರಿ ಮೆನ್ಸಸ್ ಆಗಲ್ಲ, 3 ತಿಂಗಳಿಗೊಂದು ಸಲ PCOD ಪ್ರಾಬ್ಲಮ್ ಬರ್ಬೋದು, ಏನೋ ದೋಷಗಳಿರ್ತದೆ. ಅದು ಅವರ ಪೂರ್ವಜನ್ಮದ ಕರ್ಮದ ಅನುಸಾರವಾಗಿ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ಬಳ್ಳಾರಿ ಹತ್ರ ಹೂವಿನಡಗಲಿಯಿಂದ ಮಾತಾಡ್ತೀವಿ ಗುರುಜಿ. ಬಹಳ ಸಂತೋಷ, ಹೇಳಿ ಅಮ್ಮ. ಗುರುಜಿ, ನನಗೆ ಇವಾಗ 24 ವರ್ಷ ಗುರುಜಿ. ನನಗೆ ತುಂಬಾ ಬಿಳ ಕೂದಲಾಗಿದೆ ಗುರುಜಿ. ಅದಕ್ಕೆ ನೀವು ಅವಾಗ ಒಂದು ಮಂತ್ರ ಹೇಳಿದ್ರಿ ಗುರುಜಿ, ಆದ್ರೆ ಅದು ಮರ್ತೋಗ್ಬಿಟ್ಟಿದೆ. ಇವಾಗ ಅದನ್ನ ಹಳೆ ಎಪಿಸೋಡ್ ಅಲ್ಲಿ ಎಲ್ಲ ಸರ್ಚ್ ಮಾಡಿದ್ರು ಸಿಗ್ತಾ ಇಲ್ಲ ಗುರುಜಿ. ಅದು ಸ್ವಲ್ಪ ನಮಗೆ 7 ದಿನದ ಮಂತ್ರ ಹೇಳಿದ್ರಲ್ಲ ಗುರುಜಿ. ಮುದ್ರಾ ಮೆಡಿಸನ್ ಅನ್ನೋ ಚಾನೆಲಲ್ಲಿ ಹೋದ್ರೆ ಮಂತ್ರ, ತಂತ್ರ ಮತ್ತೆ ನೀವೇ ಮನೇಲಿ ಮಾಡ್ಕೊಳ್ಳೋ ಮೆಡಿಷನ್, ಕೊಬ್ಬರಿ ಎಣ್ಣೆ, ದಾಸವಾಳದ ಹೂವು, ಕರಿಬೇವು ಸೊಪ್ಪು ಇದೆಲ್ಲ ಹಾಕಿ ಮಾಡ್ಕೊಳ್ಳೋಂಥ ಒಂದು ಹೇಳಿದ್ವಿ. ನಿಮ್ಮ ತಾಯಿಗೂ ಬೇಗ ಬಿಳಿ ಕೂದಲಿದೆಯಾ? ಇಲ್ಲ ಗುರುಜಿ, ಅವ್ರಿಗೆ ಸ್ವಲ್ಪ ಇದಾವ ಗುರುಜಿ. ನನಗೆ ಬಹಳ ಇದಾವ ಗುರುಜಿ, ಚಿಕ್ಕವಳಿದ್ದಾಗಿಂದಾನೇ ಇದಾವ ಗುರುಜಿ ನನಗೆ. ಇದು ಬಾಲ್ಯಾವಸ್ಥೆ ಬಂದ ದೋಷ. ಇದಕ್ಕೆ ದೋಷ ಮಾಡಿ. ಅದು ಮುದ್ರಾ ಮೆಡಿಸನ್ನಲ್ಲಿ ಹೆಲ್ತ್ ಸೈನ್ಸ್ ಅಂತ ಇದೆ ನೋಡಿ, ಹೆಲ್ತ್ ಸೈನ್ಸ್ ಅಂತ ಯೂಟ್ಯೂಬ್ ಚಾನಲು, ಅದರಲ್ಲಿ ಅಪ್ಲೋಡ್ ಮಾಡಿದ್ವಿ. ಮೆಡಿಷನು, ತಂತ್ರ, ಮಂತ್ರ ಎಲ್ಲ ಇದು ಮಾಡ್ತಾ ಬನ್ನಿ. ಒಂದು 6 ತಿಂಗಳು ಖಂಡಿತ ನಿಮಗೆ ಭಾಳ ಚೇಂಜಸ್ ಆಗುತ್ತೆ. ಮುಂದೆ ವೈಟ್ ಹೆಚ್ಚಿಗೆ ಆಗಲ್ಲ. ಈಗ ಆಗಿರೋದು ನಿಮಗೆ ಮೆಡಿಷನ್ ಮುಖಾಂತರ ಕಪ್ ಮಾಡ್ಕೊತಾ ಬರ್ಬೋದು. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಬಾಲನೆರೆ ಅಂಥೇಳಿ ಬಾಲ್ಯಾವಸ್ಥೆಯಲ್ಲೇ ನೆರೆ ಕೂದಲು ಬರೋ ಚಾನ್ಸ್ ಉಂಟು. ಅದು ಕಾರಣ ಹಲವಾರು ರೀಸನ್ಸ್ ಇರ್ತದೆ. ಹೆಲ್ತ್ ಇಶ್ಯೂ ಮತ್ತು ಹೆಣ್ಮಕ್ಳಲ್ಲಿ ಸರಿಯಾಗಿ ಮೆನ್ಸಸ್ ಸೈಕಲಲ್ಲಿ ಪ್ರಾಬ್ಲಮ್ ಇತ್ತು ಅಂದರೆ ಆ ಥರ ಆಗುತ್ತೆ. ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ. ಹಲೋ. ನಮಸ್ತೆ ಗುರುಜಿ, ಹೇಗಿದ್ದೀರಾ? ನಮಸ್ತೆ ಅಮ್ಮ, ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ಬಳ್ಳಾರಿಯಿಂದ ಮಾಡ್ತಾ ಇದ್ದೀವಿ ಗುರುಜಿ. ಸ್ವಲ್ಪ ಜೋರ ಮಾತಾಡಬೇಕು. ಬಳ್ಳಾರಿಯಿಂದ ಮಾತಾಡ್ತಾ ಇದ್ದೀವಿ. ಭಾಳ ಸಂತೋಷ, ಹೇಳಿ. ನಿಮ್ಮ ಪ್ರೋಗ್ರಾಮ್ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಗುರುಜಿ. ಡೈಲಿ ನೋಡ್ತೀರಾ? ಡೈಲಿ ನೋಡ್ತೀವಿ ಗುರುಜಿ, ಒಂದ್ ದಿವಸನೂ ಮಿಸ್ ಮಾಡದೆ ನೋಡ್ತೀವಿ. ನೀವು ನೋಡ್ತೀರಾ ಅಥವಾ ನಿಮಗೆ ಬಂಧು ಬಳಗ ಮಿತ್ರರಿಗೂ ನೋಡಿ ಅಂತ ಹೇಳ್ತೀರಾ? ಎಲ್ಲರಿಗೂ ಹೇಳ್ತೀವಿ ಗುರುಜಿ, ನನ್ನ ಫ್ರೆಂಡ್ಸ್ಗೆ ಹೇಳ್ತೀನಿ, ಎಲ್ಲರಿಗೂ ಹೇಳ್ತೀನಿ. ನಮ್ ಕೆಲಸ ಮಾಡೋ ಅಮ್ಮನು ಗುರುಜಿದ್ ಇವತ್ತು ಇನ್ನ ಹಾಕಿಲ್ವಲ್ಲಮ್ಮ ಅಂತ ಕೇಳ್ತಾ ಇರ್ತಾರೆ. ವೆರಿ ಗುಡ್. ನಮ್ಮ ಕಾರ್ಯಕ್ರಮದ ಬಗ್ಗೆ ಏನು ಅನ್ಸುತ್ತೆ ನಿಮ್ಗೆ? ಅದ್ಭುತ ಗುರುಜಿ. ಎಷ್ಟೋ ಜನಕ್ಕೆ ಸ್ವಲ್ಪ ಬುದ್ಧಿ ಕಮ್ಮಿ ಇದ್ದವರೆಲ್ಲ ಕಲ್ತ್ಕೊಂತಾರೆ. ಎಷ್ಟು ಪೂಜೆ ಪುನಸ್ಕಾರ, ಎಷ್ಟೋ ನನಗಂತೂ ಎಷ್ಟೋ ಯೂಸ್ ಆಗಿದೆ.
ವೆರಿ ಗುಡ್. ಗುರುಜಿ ನನ್ನ ಕನಸಲ್ಲಿ ದೇವ್ರುಗಳು ಕಾಣಿಸ್ತಾರೆ. ಈಶ್ವರ ಲಿಂಗ ಆಗ್ಲಿ, ಬಹಳ ಒಳ್ಳೇದು, ಒಳ್ಳೆ ಒಳ್ಳೆ ಅಮ್ಮನವ್ರದ್ದಾಗ್ಲಿ, ಗಣಪತಿ ಆಗ್ಲಿ, ಹಾಗೆಲ್ಲ ಕಾಣಿಸ್ತಾರೆ ಗುರುಜಿ. ಬಹಳ ಒಳ್ಳೇದು, ಅದು ಸೂಚನೆ. ದೇವತಾ ದರ್ಶನ ಕನಸಲ್ಲಾದ್ರೆ ಬಹಳ ಒಳ್ಳೇದು, ಬಹಳ ಒಳ್ಳೇದು. ಒಂದ್ಸಲ ಹುಲ್ಗೆ ಅಮ್ಮವ್ರಿಗೆ ಉಡಕ್ಕಿ ಕೊಡ್ಬೇಕಂತಿದ್ದೆ, ಬೇರೆಯವ್ರ ಕೈ ಕಳಿಸ್ತೀನಿ ಅಂದಿದ್ದಕ್ಕೆ ಆ ಅಮ್ಮಂದು ಪ್ರತಿರೂಪನೇ ಅರ್ಧ ಎದೆ ಮಠವರೆಗೂ ಕಾಣಿಸ್ತು ಗುರುಜಿ. ಹೋಗಿ ಬನ್ನಿ ಒಂದ್ಸಲ. ಹೋಗಿ ಕೊಟ್ಟು ಬಂದೆ ಗುರುಜಿ. ಒಳ್ಳೆ, ವೆರಿ ಗುಡ್. ಇದು ಪೂರ್ವ ಜನ್ಮದಲ್ಲಿ, ಹೋದ ಜನ್ಮ ತುಂಬ ಪೂಜೆ ಜಪ ತಪ ಧ್ಯಾನ ಎಲ್ಲ ಮಾಡಿಬಿಟ್ಟು ಸತ್ತೋಗಿದ್ರೆ, ಈ ಜನ್ಮದಲ್ಲಿ ನೀವು ಯಾವ್ಯಾವ ಪೂಜೆ, ಯಾವ ದೇವ್ರ ಪೂಜೆ ಮಾಡಿದ್ರೋ, ಯಾವ್ಯಾವ ದೇವಸ್ಥಾನ ಕಟ್ಸ್ಕೊಟ್ಟಿದ್ರೋ, ಯಾವ್ಯಾವ ದೇವರಿಗೆ ನೀವು ಸೇವೆ ಮಾಡಿದ್ರೋ ಅವರೆಲ್ಲ ಈ ಜನ್ಮದಲ್ಲಿ ಕನಸಲ್ಲಿ ಕಾಣ್ತಾರೆ. ಗುರುಜಿ ಅದೇ ಕೇಳೋಣ ಅಂತ ನಮ್ಗೆ ಬಹಳ ಒಳ್ಳೇದು. ದೇವತಾ ದರ್ಶನ, ಕನಸಲ್ಲಿ ದೇವತೆಗಳ ದರ್ಶನ ಆಗೋದು ಶುಭ ಶಕುನ. ಭಾಳ ಸಂತೋಷಮ್ಮ, ಒಳ್ಳೇದಾಗಲಿ, ಇನ್ನೂ ಹೆಚ್ಚೆಚ್ಚಿಗೆ ದೇವರ ಆಶೀರ್ವಾದವಾಗಲಿ. ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ. ಹಲೋ. ಹಲೋ, ನಮಸ್ಕಾರ ಗುರುಜಿ. ನಮಸ್ತೆ ಅಮ್ಮ, ಹೇಳಿ ಯಾವರಿಂದ ಕಾಲ್ ಮಾಡ್ತೀರಾ? ಸರ್, ಬಿಜಾಪುರ ಡಿಸ್ಟ್ರಿಕ್ಟ್ ಇಂದ ಸರ್. ಬಿಜಾಪುರ ಡಿಸ್ಟ್ರಿಕ್ಟ್ ಇಂದ ಹೇಳಿ ಅಮ್ಮ. ಹಲೋ. ಪ್ರೋಗ್ರಾಮ್ ಎಲ್ಲ ನೋಡಿದೀವಿ, ಮುದ್ರಾ ಮಂತ್ರ ಎಲ್ಲ ಮಾಡಿದೀವಿ. ಮಾಡ್ತಾ ಇರಾ? ಮಾಡ್ತಾ ಇದೀವಿ, ಎಲ್ಲ ಒಳ್ಳೆದಾಗಿದೆ. ನಮ್ಮ ಅಣ್ಣನಿಂದ ಗೊತ್ತಾಗಿದ್ದು, ಅಣ್ಣಗೂ ಒಳ್ಳೆದಾಯ್ತು, ನಮಗೂ ಒಳ್ಳೆದಾಗಿದೆ. ಮತ್ತೆ ನಾನು ಜಾಬ್ ಟ್ರೈ ಮಾಡ್ತಿದ್ದೆ, ನೀವು ಒಂದು ಜಾಬ್ ಹೇಳಿದ್ರಿ, ಮಂತ್ರ ಅದು ಮಾಡಿದೆ. 1 ವರ್ಷ ಆಯ್ತು ನನಗೆ, ಅಂದ್ರೆ 6 ತಿಂಗಳು ಆಯ್ತು ಜಾಯ್ನ್ ಆಗಿ ಜಾಬ್ಗೆ. ವೆರಿ ಗುಡ್. ಜಾಬ್ ಆಯ್ತು. ಮತ್ತೆ ನಂಗೆ ಕನಸಲ್ಲಿ ಇದು ದೇವರಲ್ಲಿ 2 ಬರುತ್ತೆ. ಮತ್ತೆ ಫಸ್ಟ್ ಮೊದಲೊಂದ್ಸಲ ನನಗೆ ಕನಸಲ್ಲಿ ಒಬ್ಬ ವ್ಯಕ್ತಿ ಬಂದು ನಿಮ್ಗೆ ಮದುವೆ ಹೆಂಗಾಗುತ್ತೆ ನೋಡ್ತೀನಿ ಅಂತ ಅಂದ್ರು. ಮತ್ತೆ 2 ದಿವಸ ಹಿಂದೆನೂ ಒಬ್ರು ಹೆಣ್ಮಗಳು ಬಂದು ನಿಮ್ಗೆ ಮದುವೆ ಹೆಂಗಾಗುತ್ತೆ ನೋಡ್ತೀನಿ ಅಂತ ಮತ್ತೆ ಅದನ್ನು ಅಂತು. ಈಗ 28 ವರ್ಷ ಮದುವೆನೇ ಸೆಟ್ ಆಗ್ತಿಲ್ಲ ಗುರುಜಿ. ಬೇವಿನ ಮರಕ್ಕೆ ಒಂದು ಚೊಂಬು ನೀರು ಹಾಕ್ಬಿಟ್ಟು, ಬುಡಕ್ಕೆ ಬೇವಿನ ಮರಕ್ಕೆ ಒಂದು ಚೊಂಬು ನೀರನ್ನ ಹಾಕಿ ಅದಕ್ಕೆ ಪೂಜೆ ಮಾಡಿ 108 ಸುತ್ತು ಪ್ರದಕ್ಷಿಣೆ ಮಾಡಿ 7 ದಿವಸ. 7 ದಿವಸ ಮಾಡಿ. ಮಾಡಿ ಎಲ್ಲ ಸರಿಯಾಗುತ್ತೆ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಪೂರ್ವ ಜನ್ಮದ ಪ್ರೇತ ಬಾಧೆ ಈ ಜನ್ಮಕ್ಕೆ ಕಾಡಿಸುತ್ತೆ ಒಂದು. ಎರಡನೇದು, ಕೆಲವರು ಈ ಬಾನಾಮತಿ ಮಂದಮತಿ ಅಂತ ಒಂದು ಡಿಪಾರ್ಟ್ಮೆಂಟ್, ಬಾನಾಮತಿಲಿ ಅದೊಂದು ಸಪ್ರೇಟ್ ಡಿಪಾರ್ಟ್ಮೆಂಟ್, ಅದು ಕೂಡ ಮಾಡಿಸಿದ್ರೆ ಈ ಥರ ಕೆಲವರಿಗೆ ಪೀಡಿಸುತ್ತೆ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ. 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 ಬಹುಶಃ ಕಾಲ್ ಡಿಸ್ಕನೆಕ್ಟ್ ಆಯಿತು ಅನಿಸುತ್ತೆ. ಕೆಲವರು, ನಾನು ಆಗಲೇ ಹೇಳಿದೆ, ನೀವು ನೆಟ್ವರ್ಕ್ ಇರೋ ಕಡೆ ನಿಂತ್ಕೊಂಡು ಮಾತಾಡಿದಾಗ ಕನೆಕ್ಟ್ ಆಗುತ್ತೆ, ನೀವು ಅಲ್ಲಿ ಸ್ವಲ್ಪ ಅಲ್ಲಾಡಿಬಿಟ್ರೆ ಓಡಾಡಿಬಿಟ್ರೆ ಡಿಸ್ಕನೆಕ್ಟ್ ಆಗುತ್ತೆ ಅಂತೇಳಿ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ. 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 ಬಹುಶಃ ಅವ್ರಿಗೂ ಏನೋ ಪ್ರಾಬ್ಲಮ್ ಆಯಿತು ಅನಿಸುತ್ತೆ, ನಾನು ವಾಯ್ಸ್ ಕೇಳ್ತಿಲ್ಲ ಅವ್ರಿಗೆ. ಕಾಲ್ ಕನೆಕ್ಟ್ ಆಗಿದೆ, ಅವ್ರೇನೋ ಮ್ಯೂಟ್ ಮಾಡಿದಾರಾ ಅಂತ, ಮ್ಯೂಟ್ ಮಾಡಿರಬೇಕು ಅನಿಸುತ್ತೆ ಬಹುಶಃ. ಓಕೆ, ಯಾರೋ ಮತ್ತೊಬ್ಬರು ಇನ್ನೊಬ್ಬರು ಕಾಲರ್ ರೆಡಿ ಇದ್ದಾರೆ. ಹಲೋ. 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 ಹಲೋ, ನಮಸ್ತೆ, ಹೇಳಿ ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ಮುದ್ದೇಬಾಳ್ ಅಂತ ಸರ್. ಹೇಳಿ. ನಮ್ದು ವಿದ್ಯೆ ಬಗ್ಗೆ ಕೇಳಬೇಕಿತ್ತು. ಹೇಳಿ, ಏನು ಓದ್ತಾ ಇದ್ದೀರಿ? ಇವಾಗ ಫಸ್ಟ್ PU ಓದಬೇಕು, 10th ಮುಗೀತು. ಏನು ತಗೋತಾ ಇದ್ದೀರಾ ಫಸ್ಟ್ PUCಗೆ? ಸೈನ್ಸ್ ತಗೋತಿದ್ದೀನಿ. ವೆರಿ ಗುಡ್. ಯಾವ ಊರಲ್ಲಿ ನಿಮ್ಮದು? ಮುದ್ದೇಬಿಹಾಳ್, ಬಿಜಾಪುರದ ಹತ್ರ. ಹೌದು ಗುರುಜಿ. ಓಕೆ ಓಕೆ, ವೆರಿ ಗುಡ್. ಹೇಳಿ, ಏನು ಕೇಳಬೇಕೀಗ? ಮುಂದೆ ಭವಿಷ್ಯ ಕೇಳಬೇಕು. ಮುಂದೆ ನಮ್ದು ವಿದ್ಯೆ ಮತ್ತೆ ಮುಂದೆ ನಮ್ದು ಏನು ಸೈನ್ಸ್ ತಗೊಂಡ್ರೆ ಚಲೋನಾ ಅಂತ ಕೇಳಬೇಕು. ಸೈನ್ಸ್ ತಗೋತಾ ಇದ್ರೆ ತಗೊಳ್ಳಿ, ಭಾಳ ಒಳ್ಳೇದು ಮಾಡಿ. ನಿಮ್ಮ ನಕ್ಷತ್ರ ಯಾವುದು ಗೊತ್ತಾ? ಅನುರಾಧ ನಕ್ಷತ್ರ. ಅನುರಾಧ ನಕ್ಷತ್ರ, ಓಕೆ ಓಕೆ. ಸೈನ್ಸ್ ತಗೊಂಡು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗು ಅಥವಾ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮಾಡಿ. ಅನುರಾಧ ಕೇಳಬೇಕು ಅಂದ್ರೆ ಮುಂದೆ ಚೆನ್ನಾಗಿರ್ತಾ ನನ್ನ ಭವಿಷ್ಯ. ಅದು ನೀನು ಜಾತಕ ಕಳ್ಸಪ್ಪ, ನೋಡ್ಬಿಟ್ಟು ಹೇಳ್ತೀನಿ ಆಯಿತಾ. ಅನುರಾಧ ನಕ್ಷತ್ರ ಓದಬೇಕು ಅಂದರೆ ಎಲೆಕ್ಟ್ರಾನಿಕ್ಸ್ ಇಲ್ಲ ಕಂಪ್ಯೂಟರ್ ಸೈನ್ಸ್ ಇನ್ಫಾರ್ಮೇಷನ್ ಸೈನ್ಸ್ ಇಂಜಿನಿಯರಿಂಗ್ ಮಾಡ್ಬೋದು. ಭಾಳ ಸಂತೋಷ ಕರೆ ಮಾಡೋದಕ್ಕೆ, ಧನ್ಯವಾದಗಳು. ಕೆಲವು ನಕ್ಷತ್ರದಲ್ಲಿ ಇಂಥದ್ದೇ ಓದಬೇಕು, ಇಂಥ ಕೆಲಸನೇ ಮಾಡಬೇಕು ಅಂತ ಹೇಳುತ್ತೆ ನಕ್ಷತ್ರಗಳು.
ಅದನ್ನೇ ನಾವು ಮಾಡಿದ್ರೆ ನಾವು ಹೇಳ್ತೀವಿ. ಅದನ್ನು ಬಿಟ್ಟು ಬೇರೆ ಮಾಡೋಕ್ಕೆ ಹೋದಾಗ ನಮಗೆ ಅದು ವಿದ್ಯಾಭ್ಯಾಸ ಮುಂದುವರಿದೇ ಆಗದೇ ಇರ್ಬೋದು, ಅಥವಾ ಯಾವುದೇ ಆಗಲಿ ಅದು ನಮಗೆ ಅಡ್ಡ ತರುವಂಥ ಸಾಧ್ಯತೆ ಉಂಟು. ಇದು ಅದಕ್ಕೆ ನಕ್ಷತ್ರಾನುಸಾರವಾಗಿ ಉದ್ಯೋಗ. ಮತ್ತೊಬ್ರು ಯಾರೋ ಕಾಲರ್ ಅಡಿದ್ದಾರೆ. ಹಲೋ ಹಲೋ, ಮೋಸ್ಟ್ಲಿ ಅದು ಡಿಸ್ಕನೆಕ್ಟ್ ಆಯಿತು ಅಂತ ಹೇಳಿದೆ. ಅದೇ ನಾನು ಆಗಲೇ ಹೇಳ್ತಾ ಇದ್ದೆ, ಬಿಗಿನಿಂಗಿಂದಲೂ ಹೇಳ್ತಾ ಇದ್ದೀನಿ, ನೀವೆಲ್ಲಿ ಕನೆಕ್ಟ್ ಆಯಿತು ಅಲ್ಲೇ ನಿಂತ್ಕೊಂಡು ಮಾತಾಡಿಬಿಟ್ರೆ ಭಾಳ ಒಳ್ಳೆಯದು. ಸ್ವಲ್ಪ ಬದಲಾವಣೆ ಆಯಿತು ಅಂದರೆ ಕೆಲವು ನೆಟ್ವರ್ಕ್ ಕನೆಕ್ಟ್ ಆಗಿಬಿಡ್ತದೆ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ ಅಮ್ಮ, ಹೇಳಿ ಯಾವರಿಂದ ಕಾಲ್ ಮಾಡ್ತೀರಿ? ಇದು ನನ್ನ ಮಗನಿಗೋಸ್ಕರ. ಯಾವ ಊರು ನಿಮ್ಮದು? ಮೈಸೂರು. ಹೇಳಿ. ಇದು ಏನಂದ್ರೆ ಅವನು ಮದುವೆಗಿದ್ವೆ ಆಗ್ತಾ ಇಲ್ಲ, ಬೇಡ ಅಂತ ಅವನೇ. ಅವನು ಡೇಟ್ ಆಫ್ ಬರ್ತ್ 90 5ನೇ ತಿಂಗಳು 14ನೇ ತಾರೀಕು. ನಿಮ್ಮ ನಕ್ಷತ್ರ ರಾಶಿ ಹೇಳಿ. ಏನ್ ಸರ್? ನಕ್ಷತ್ರ ರಾಶಿ ಹೇಳಿ ಅಮ್ಮ. ನಕ್ಷತ್ರ ರಾಶಿ ಅವ್ರದ್ದು ಧನು ರಾಶಿ, ಪುಷ್ಪಾಡ ನಕ್ಷತ್ರ, ಆಷಾಢ, ಪೂರ್ವಾಷಾಢ ನಕ್ಷತ್ರ, ಧನು ರಾಶಿ. ಓಕೆ ಓಕೆ. ಎಷ್ಟು ಏಜ್ ಈಗ ಅವನಿಗೆ? ಭರತ್ರಾಜ್ ಅಂತ. ಈಗ ವಯಸ್ಸೆಷ್ಟು? ವಯಸ್ಸು ಅವನಿಗೆ ಇವಾಗ 34 ಆಗಿದೆ ಸರ್, 34. ಯಾಕೆ ಇನ್ನೂ ಹುಡುಕ್ತಾ ಇಲ್ವಾ ನೀವು ಹೆಣ್ಣು? ಅವನು ನಾವು ಹುಡುಕಿದ್ರು ಅವನು ಬೇಡ ಕಣಮ್ಮ ಅಂತಾನೆ. ನನಗೋಸ್ಕರ, ನಮ್ಗೆ ಸ್ವಲ್ಪ ಶುಗರ್ ಇದೆ, ಅದಕ್ಕೆ ನಮ್ಮನ್ನ ನೋಡ್ಕೊಳ್ಳಲ್ಲ. ಅವನು ಇದು ದೇವ್ರ ಸೇವೆ ಮಾಡ್ಕೊಂಡು ಇರ್ತೀನಿ ಬಿಡಮ್ಮ ಅಂತ ಹೇಳ್ತಾನೆ. ಎಲ್ಲರೂ ನನ್ನ ಬೈತಾರೆ, ಅವ್ನು ಹೇಳ್ತಾನೆ ಅಂತ ನೀವು ಕೇಳ್ತೀರಲ್ಲ ಅಂತ. ಏನ್ ಕೆಲಸ ಮಾಡ್ತಾರೆ ಹುಡುಗ? ಅವನು ಗಾಲ್ಫ್ ಪ್ಲೇಯರ್ ಆಗಿ ಹೋಗ್ತಾನೆ ಸರ್. ಎಲ್ಲಿಗೆ? ಗಾಲ್ಫ್ ಏನ? ಮೈಸೂರಲ್ಲಿ ರೇಸ್ ಕೋರ್ಸ್ ಇದೆಯಲ್ಲ ಪಕ್ಕದಲ್ಲಿ, ಗಾಲ್ಫ್ ಇದೆ. ಗಾಲ್ಫ್ ಅಲ್ಲಿ ಪ್ಲೇಯರ್ ಆಗಿ 13-14 ವರ್ಷಕ್ಕೆ ಸೇರ್ಕೊಂಡ ಸರ್. 34 ಆದ್ರೂ ಇಲ್ಲ, ಸರ್ಪದೋಷ ಇರ್ಬೋದು, ಸ್ತ್ರೀ ಶಾಪ ಇರ್ಬೋದು. ಜಾತಕ ತೋರಿಸಿ ಅವ್ರಿಗೆ. ಧನುರಾಶಿ ಒಂದ್ಸಲ ಔದಂಬ ವೃಕ್ಷಕ್ಕೆ 108 ಸುತ್ತು ದಿನ ಬೆಳಗ್ಗೆ ಒಂದು 21 ದಿವಸ ನಮಸ್ಕಾರ ಮಾಡಿ ಪ್ರದಕ್ಷಿಣೆ ಮಾಡೋಕ್ಕೆ ಹೇಳಿ. ಗಾಣಗಾಪುರಕ್ಕೆ ಹೋಗಿ ಅಲ್ಲಿ 8 ನದಿ ಸ್ನಾನ ಮಾಡಿ ಒಂದು 5 ಮನೆಯಲ್ಲಿ ಮಧುಕರಿ ಭಿಕ್ಷೆ ಬೇಡ ಬಂದರೆ ಆಗ್ಬೋದು. ಯಾಕಂದರೆ ಧನುರಾಶಿ ಗುರು ಇದು ದತ್ತಾತ್ರೇಯರದೊಂದು ಆರಾಧನೆ ಮಾಡೋಕ್ಕೆ ಹೇಳಿ ಮಾಡಿದ್ರೆ ಎಲ್ಲ ಗುರುಬಲ ಬಂದು ಕಂಕಣಕ್ಕೆ ಮದುವೆಗೆ ಮನಸ್ಸು ಕೊಡುತ್ತೆ, ಹುಡುಗಿನೂ ಸಿಗ್ತಾಳೆ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಕೆಲವರಿಗೆ ಗುರುಬಲ ಇಲ್ಲ ಅಂದರೆ ಮದುವೆನೂ ಬೇಡ ಅನಿಸುತ್ತೆ ಅವ್ರಿಗೆ, ನಾನು ಹಿಂಗೆ ಬಿಡೋಣ ಅನಿಸುತ್ತೆ. ಅದರಿಂದ ಸ್ತ್ರೀ ಶಾಪ ಇದ್ದರೆ, ಪಿತೃಶಾಪ ಇದ್ದರೆ, ಸರ್ಪದೋಷ, ಕಾಳ ಸರ್ಪದೋಷ ಇತ್ತು ಅಂದರೆ ಕೆಲವರಿಗೆ ಮದುವೆ ಆಗೋದ್ರಲ್ಲಿ ತೊಂದರೆ ಆಗ್ತದೆ. ಆಸಕ್ತಿ ಕಮ್ಮಿ, ಅಕಸ್ಮಾತ್ ಆದರೂ ಕೂಡ ಅವರಿಗೆ ದಾಂಪತ್ಯ ಜೀವನ ಚೆನ್ನಾಗಿರೋದಿಲ್ಲ, ಅಥವಾ ಮದುವೆನೇ ಆಗೋದು ಬೇಡ ಅಂತ ಡಿಸೈಡ್ ಮಾಡ್ತಾರೆ. ಇದೆಲ್ಲ ಪಿತೃಶಾಪ, ಸ್ತ್ರೀ ಶಾಪ ಗಂಡು ಮಕ್ಕಳಿಗೆ, ಗಂಡು ಹುಡುಗರಿಗೆ ಸ್ತ್ರೀ ಶಾಪ ಇದ್ದರೆ, ಕಾಳ ಸರ್ಪ ದೋಷ ಇದ್ದರೂ ಕೂಡ ಈ ಥರ ದೋಷದಲ್ಲಿ ನಡೀತದೆ. ಮತ್ತೊಬ್ರು ಯಾರೋ ಕಾಲರ್ ಅಡಿದ್ದಾರೆ. ಹಲೋ 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 ಗುರುಗಳೇ, ನಮಸ್ತೆ ಅಮ್ಮ, ಹೇಳಿ ಯಾವರಿಂದ ಕಾಲ್ ಮಾಡ್ತೀರಿ? ಧಾರವಾಡದಿಂದ ಗುರುಗಳೇ. ಧಾರವಾಡದಿಂದ ಹೇಳಿ ಅಮ್ಮ. ನಮ್ಮ ಮಗನಿಗೆ ಜಾಬ್ ಗೌರ್ಮೆಂಟ್ ಜಾಬ್ ಆಗ್ಲಿ ಅಂತ ಹೇಳಿ 4-5 ವರ್ಷ ಆತ ಗುರುಗಳೇ, ನಾವು ಓದಾಕತ್ತಿ. ಅದು ಆಗ್ತಾನೆ ಇಲ್ಲ. ಸಿವಿಲ್ ಮುಗಿಸಿದಾನೆ, PE ಆಗ್ತಾನೆ ಇಲ್ಲ. ಎಲ್ಲ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾನೆ ಗುರುಗಳೇ. ಅದು ಯಾವ್ದು ಏನು ಲೆಕ್ಕಕ್ಕೆ ಬರ್ತಾ ಇಲ್ಲ. ತುಲಾರಾಶಿ, ಚಿತ್ತ ನಕ್ಷತ್ರ ಒಂದು. ಏನಾದ್ರೂ ಪೂಜೆ ಗೀಜೆ ಇದ್ರೆ ಹೇಳ್ತೀರಾ? ಅದು ಅವನಿಗೆ ಆ ಜಾತಕದಲ್ಲಿ ತುಲಾ ನಕ್ಷತ್ರ, ತುಲಾರಾಶಿ ಚಿತ್ತ ನಕ್ಷತ್ರ ಅಲ್ಲ? ಹೌದು ಗುರುಗಳೇ. ಎಷ್ಟನೇ ಪಾದ? ಅದು ಪಾದ ಗೊತ್ತಿಲ್ಲ ಗುರುಗಳೇ, ನೋಡ್ಬೇಕು. ಓಕೆ, ನನ್ನ ಪ್ರಕಾರ ನಿಮ್ಮ ಇದು ಕುಲದೇವ್ರು ಯಾರು? ಗಂಡದೇವರು? ಬಸವಣ್ಣ. ಎಲ್ಲಿದೆ? ಇಲ್ಲಿ ಗಬ್ಬರು ಬಸವಣ್ಣ. ಆ ದೇವ್ರಿಗೆ ಒಂದ್ಸಲ ಅಭಿಷೇಕ ಮಾಡಿ ತುಲಾಭಾರ ಮಾಡಿಸಿ. ಮಾಡಿಸಿದೇವು ಗುರುಗಳೇ, ಮೊನ್ನೆ ತುಲಾಭಾರ ಮಾಡಿಸಿ. ತುಲಾಭಾರ ಮಾಡಿಲ್ಲ ಗುರುಗಳೇ. ತುಲಾಭಾರ ಯಾರ್ದು ಮಾಡ್ಬೇಕು ಗುರುಗಳೇ? ಅವಂದ? ಅವಂದು ಮಾಡಬೇಕು. ಅವನ್ ತುಕ್ಕದ್ದು ಏನ್ ಕೊಡ್ಬೇಕು ಗುರುಗಳೇ ದೇವ್ರಿಗೆ? ಬೆಲ್ಲ ಮತ್ತೆ ಅಕ್ಕಿ, ಚಂದ್ರ, ಅಕ್ಕಿ, ಚಂದ್ರಗ್ರಹ, ಬೆಲ್ಲ ಮತ್ತೆ ಶುಕ್ರ ಅಂತಂದ್ರೆ ನೀವು ಈ ಅವರೆಕಾಳು ಅದನ್ನ ಕೊಟ್ರೆ ಬಹಳ ಒಳ್ಳೇದು. ಅವರೆಕಾಳು ಬಿಟ್ರೆ ಬೆಲ್ಲ, ಅಕ್ಕಿ, ಚಂದ್ರ, 3 ಕೊಟ್ರೆ ನಡೆಯುತ್ತಾ ಗುರುಗಳೇ? 3 ಕೊಟ್ರು ಇನ್ನೂ ಬಹಳ ಒಳ್ಳೇದು. ಮಾಡಿಸಿ, ಖಂಡಿತ ಒಳ್ಳೇದಾಗತ್ತೆ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು.
ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ ರೀ. ಹಲೋ ಹಲೋ ರೀ, ನಮಸ್ಕಾರ ರೀ ಗುರುಜಿ. ನಮಸ್ತೆ ಅಮ್ಮ, ಯಾವರಿಂದ ಮಾತಾಡ್ತಿದ್ದೀರಾ? ಧಾರವಾಡದಿಂದ. ಧಾರವಾಡದಿಂದ, ಹೇಳಿ ಅಮ್ಮ. ನಮ್ಗ ರೀ ನಮ್ ಸಂಬಂಧ ಕೇಳ್ಬೇಕಾಯ್ತ್ರಿ ಗುರುಜಿ. ಹೇಳಿ ಅಮ್ಮ. ನಮ್ಗ 3 ಸಲ ಆತ್ರಿ ಸರ್, ಆಪರೇಷನ್ ಆಗಿರಿ. ಬ್ರೆಸ್ಟ್ ಗಂಟ್ ಆಗಿತ್ರಿ. ಏನಾಯ್ತು? ಬ್ರೆಸ್ಟ್ ಒಳಗ್ ಗಂಟ್ ಆಗಿತ್ರಿ ಸರ್ ಗುರುಜಿ. ಅದು 3 ಸಲ ಆತ್ರಿ ಗುರುಜಿ ಆಪರೇಷನ್ ರೀ. ನಾರ್ಮಲ್ ಗಂಟ್ ಅಂತ ಹೇಳ್ಯಾರಿ ಗುರುಜಿ. ಅದಕ್ಕೆ ಏನ್ ಪ್ರಾಬ್ಲಮ್ ಸರ್ ಗುರುಜಿ ಅದನ್ನ ಕೇಳ್ಬೇಕಾಗಿತ್ರಿ. ನಾರ್ಮಲ್ ಅಂದ್ರೆ ನೋವಿದ್ಯಾ? ಅದು ನಿಮ್ಗೆ ಪೇನ್ ಬರುತ್ತಾ? ಪೇನ್ ಬರುತ್ತ್ರಿ ಗುರುಜಿ, ಸತತ ಪೇನ್ ಇರುತ್ತ್ರಿ. ಪೇನ್ ಬಂದ್ರೆ ಅದು ಕ್ಯಾನ್ಸರ್ನ ಕನ್ವರ್ಟ್ ಆಗಿಬಿಡ್ತದೆ, ಬದಲು ತೋರಿಸಿ ಅದನ್ನ. ಇಲ್ರಿ ಗುರುಜಿ, ಎಲ್ಲಾ ರಿಪೋರ್ಟ್ ನಾರ್ಮಲ್ ಅಂತ ಬಂದತ್ರಿ ಗುರುಜಿ. ಅದೊಂದ್ಸಲ ಕಳಿಸಿ ನೋಡ್ಬಿಟ್ಟು ಹೇಳ್ತೀನಿ. ಯಾಕೊತ್ತಾ, ಇದು ಭಾಳ ಸೀರಿಯಸ್ ವಿಷಯ. ಅದು ಪೇನ್ ಬಂತು ಅಂದರೆ ಅದು ಒಳಗಡೆ ಕ್ಯಾನ್ಸರ್ ಕನ್ವರ್ಟ್ ಆಗ್ಬೋದು. ಪೇನ್ ಇಲ್ಲ ಅಂದರೆ ಏನು ತೊಂದರೆ ಇಲ್ಲ, ಅದು ಬರುತ್ತೆ. ಕೆಲವರಿಗೆ ಒಂದು ಸ್ವಲ್ಪ ವರ್ಷ ಆದಮೇಲೆ ತನಗೆ ತಾನೇ ಕರಗೋಗ್ಬಿಡುತ್ತದೆ. ಅದು ಗಟ್ಟಿಯಾಗಿ ಪೇನ್ ಕೊಡ್ತಾಯಿತ್ತು ಅಂತಂದರೆ ಅದಕ್ಕೆ ಸ್ವಲ್ಪ ನೋಡಬೇಕು. ಅದೊಂದು ರಿಪೋರ್ಟ್ ಕಳಿಸಿ, ಏನು ಅದು ಆ ಇಂಪ್ರೆಷನ್ ಏನು ಬಂದಿದೆ. ಬಯಾಪ್ಸಿ ಮಾಡಿದಾರಾ? ಮೋಸ್ಟ್ಲಿ ಬಯಾಪ್ಸಿ ಮಾಡಿದರೆ ಅದ್ರ ರಿಪೋರ್ಟ್ ಕಳಿಸಿದ್ರೆ ನನಗೆ ನೋಡಿ ಹೇಳಲಿಕ್ಕೆ ಅನುಕೂಲ ಆಗುತ್ತಮ್ಮ. ಯಾಕೆಂದರೆ ಅದು ಇಮಿಡಿಯೇಟ್ ಸೀರಿಯಸ್ ಆಗಿ ತೊಗೋಬೇಕು ಈ ಕೇಸು. ಸುಮ್ಮನೆ ಅದನ್ನು ನಾರ್ಮಲ್ ಇದೆ ಅಂತಂದಮೇಲೆ ಎಲ್ಲ ನಾರ್ಮಲ್ ಇದೆ, ನಿಮಗೆ ಯಾಕೆ ಪೇನ್ ಬರ್ತಿದೆ? ನಾರ್ಮಲ್ ಇದೆ ರಿಪೋರ್ಟ್ ಅಂತೀರಾ, ಬಟ್ ಪೇನಲ್ಲಿ ನರಳ್ತಾ ಇದ್ದೀರಾ. 3 ಬಾರಿ ಆಪ್ರೇಷನ್ ಆಗಿದೆ ಅಂತೀರಾ. ಒಂದ್ಸಲ ಅದನ್ನು ಸೀರಿಯಸ್ ಆಗಿ ತೊಗೋಬೇಕು. ಒಳ್ಳೆ ಡಾಕ್ಟರ್ ತೋರಿಸ್ಬಿಟ್ಟು ಒಪಿನಿಯನ್ ತೊಗೊಳ್ಳಿ. ಮತ್ತೊಬ್ರು ಯಾರೋ ಕಾಲರ್ ಹಿಡಿದ್ದಾರೆ. ಹಲೋ ಹಲೋ ನಮಸ್ತೆ. ನಮಸ್ತೆ ಗುರುಗಳೇ. ಯಾವರಿಂದ ಕಾಲ್ ಮಾಡ್ತೀರಿ? ಚಿತ್ರದುರ್ಗ ಸರ್ ಗುರುಗಳೇ, ಹಳ್ಳಿ ನಮ್ದು. ಭಾಳ ಸಂತೋಷ, ಹೇಳಿ. ನಮ್ಮ ಮಗನ ಬಗ್ಗೆ ಕೇಳಬೇಕಿತ್ತು ಗುರುಗಳೇ, ಆರೋಗ್ಯ ಸಮಸ್ಯೆ ಇತ್ತು. ಒಂದು ಏನು ಸಮಸ್ಯೆ ಇದೆ ಅವ್ರಿಗೆ? ಏನು ವಯಸ್ಸು? ಒಂದು 3/10/2017 ಸಾಯಂಕಾಲ 4:58 ಡೇಟು. ಅದೆಲ್ಲ ಬಿಡಿ, ಅದೆಲ್ಲ ಬೇಡ. ಇವಾಗ ನಿಮ್ಮ ಮಗನಿಗೆ ಎಷ್ಟು ವಯಸ್ಸು? 7 ವರ್ಷ ಗುರುಗಳೇ. ಏನು ಸಮಸ್ಯೆ? ತಲೆ ಗೋಡೆ ಚಚ್ಕೊಳ್ಳೋದು, ಮುಖಕ್ಕೆ ಕೊಡ್ಕೊಳೋದು, ಗ್ಲಾಸಿಗೆ ಗುದ್ದೋದು, ಕೈ ಕಡ್ಕೊಳ್ಳೋದು, ಜೊಲ್ಲು ಇಳಿಸೋದು, ಪಿಡಿಸ್ ಬರ್ತಿತ್ತು. ಸ್ವಲ್ಪ ಕಂಟ್ರೋಲ್ ಆಗಿದೆ. ಮಾತು ಬರ್ತಾ ಇಲ್ಲ, ಕಿವಿ ಸ್ವಲ್ಪ ಸರಿಯಾಗಿ ಕೇಳ್ತಾ ಇಲ್ಲ. ಬಹಳ ಸಮಸ್ಯೆ ಗುರು. ಗುರುಗಳು 7ನೇ ವರ್ಷ. ಅಲ್ಲಿ ಬಿದ್ದಿಲ್ಲ ಅಲ್ಲ ಇನ್ನು? ಅಲ್ಲೂ ಉದುರಿದೆ ಗುರುಗಳು, ಅಲ್ಲೂ ಉದುರಿ ಹುಟ್ಟಿದ್ದೆ ಗುರುಗಳೇ. ಓಕೆ, ಪ್ರೇತಬಾಧೆ ಇರ್ಬೋದು. ಪ್ರೇತಬಾಧೆ ಇಲ್ಲ ಅಂದರೆ ಪ್ರಯೋಗ ಆಗಿರ್ತದೆ. ಅಲ್ಲಿ ಕಡಿಯೋದು, ಬಿಸಾಕೋದು, ಗೋಡೆ ಹೊಡ್ಕೊಳ್ಳೋದು, ಬಿದ್ದೋದಾಡೋದು ಮಾಡ್ತಾನ? ಹಾಂ ಗುರುಗಳು, ಪ್ರೆಗ್ನೆಂಟ್ ಇದ್ದಾಗ ಹಾವು ಹೊಡೆದು ಬಿಡಿದ್ರು ಗುರುಗಳೇ ಮನೆ ಒಳಗಡೆ. ನಮ್ಮ ಮನೆಯವ್ರು ಪ್ರೆಗ್ನೆಂಟ್ ಇದ್ದಾಗ ಊಟಕ್ಕಿಂತ ಮುಂಚೆ ಏನೇನ ಹಾವು ಹೊಡೆದಿದ್ರು ಗುರುಗಳೇ ಮನೆ ಒಳಗಡೆ. ಹಾವು ಬಂತು ಅಂತೇಳಿ ಪ್ರೆಗ್ನೆಂಟ್ ಇದ್ರೆ ಅವ್ನು ಹುಟ್ಟಿದ್ದಿಲ್ಲ ಅವಾಗ. ಯಾರು ಹೊಡೆದಿದ್ದು? ಬೇರೆಯವ್ರು ಯಾರೋ ಊರಲ್ಲಿ ಗುರುಗಳೇ, ಹೊಲದಲ್ಲಿದ್ವಿ, ಒಳಗೆ ಹಾವು ಬಂತು ಅಂತೇಳಿ ಹೊಡೆದು ಬಿಟ್ಟಿದ್ದಾರೆ. ಒಳಗೆ ಬಂತು ಅಂತಂದೇಳಿ ಅದ್ರದ್ದು ಏನೋ ಸಮಸ್ಯೆ ಏನೋ ಅಂತ ನಮ್ಗೆ ಅನುಮಾನ ಗುರುಗಳೇ. ಇರ್ಬೋದು. ಸರ್ಪಹತ್ಯೆ ದೋಷ ಆದಾಗ ಆ ಸರ್ಪನೇ ಮಗುವಾಗಿ ಹುಟ್ಟಿರ್ತದೆ. ಹಾಂ ಗುರುಗಳೇ. ಅದು ಒಂದು ದೋಷ, ಇಲ್ಲಾಂದರೆ ಪ್ರಯೋಗ ಆಗಿರ್ತದೆ. ಹಾಂ ಗುರುಗಳೇ. ಅದನ್ನು ನೋಡಬೇಕದು. ನಿಮ್ಮ ಇದು ಚಿತ್ರದುರ್ಗದಲ್ಲಿ ಎಲ್ಲಿದ್ದೀರಾ ನೀವು? ಹಳ್ಳಿ ಗುರುಗಳೇ, ಚಿತ್ರದುರ್ಗ ಪಕ್ಕ 20 ಕಿಲೋಮೀಟರ್ ಹಳ್ಳಿ ನಮ್ದು. ಅಲ್ಲಿ ಯಾವ್ದಾದ್ರು ದುರ್ಗಿ, ಮಾರಮ್ಮ, ಕಾಳಿ ದೇವಸ್ಥಾನ ಇಲ್ವಾ? ಇದೆ ಗುರುಗಳೇ, ಬನ್ನಿಮಂಕಾಳಿ ದೇವಸ್ಥಾನ ಇದೆ. ಅಲ್ಲಿಗೆ ಕರ್ಕೊಂಡು ಎತ್ಕೊಂಡು ಹುಣ್ಣಿಮೆ ಅಮಾವಾಸ್ಯೆ ದಿವಸ 108 ಸುತ್ತ ಪ್ರದಕ್ಷಿಣೆ ಮಾಡಿಸಿ, ಆ ದೇವಿಗೆ ಹಾಕಿರೋ ಯಾವ್ದಾದ್ರು ನಿಂಬೆಹಣ್ಣು, ದೇವಿಗೆ ನಿಂಬೆಹಣ್ಣು ಮಾಲೆ ಅಥವಾ ನಿಂಬೆಹಣ್ಣು ಇಟ್ಟಿರೋ ಮುಂದೆ ಅದು ತೊಗೊಂಬಂದ್ಬಿಟ್ಟು ಜ್ಯೂಸ್ ಮಾಡಿ ಕುಡಿಸಿ. ಸದ್ಯಕ್ಕೆ ಪ್ರಯೋಗ ಕಮ್ಮಿ ಆಗುತ್ತೆ, ನೋಡೋಣ. ಭಾಳ ಸಂತೋಷ ಕರೆ ಮಾಡೋದಕ್ಕೆ, ಧನ್ಯವಾದಗಳು. ಒಂದು ಅದೇ ಸರ್ಪಹತ್ಯೆ ಮಹಾದೋಷ, ಗೋಹತ್ಯೆ ಸರ್ಪಹತ್ಯೆ ಮಹಾಪಾಪ. ಅದು ನಮ್ಮಲ್ಲಿ ಮತ್ತೆ ವಂಶದಲ್ಲಿ ಉಡ್ಬೋದು. ಆ ಸತ್ತಿರೋ ಪ್ರಾಣಿ ಮತ್ತೆ ಮನುಷ್ಯರಾಗಿ ಹುಟ್ಟು ನಮ್ಮ ಕಡೆಯಿಂದ ಜೀತ ಮಾಡಿಸ್ಕೊಳುತ್ತೆ, ಭಾಳ ಹಿಂಸೆ ಕೊಡುತ್ತೆ. ಒಂದು. ಎರಡನೇದು ಪ್ರಯೋಗ ಆಗಿರ್ತದೆ. ಪ್ರೆಗ್ನೆಂಟ್ ಆಗಿದ್ದಾಗಲೇ ಆ ಹೆಣ್ಮಗುಗೆ, ಆ ಹುಡುಗನ ತಾಯಿಗೆ ಪ್ರಯೋಗ ಮಾಡಿದರೆ ಗರ್ಭದಿಂದ ಬಂದ ತಕ್ಷಣ ಈ ದೋಷಗಳು ನಡೀತದೆ. 7.5 ವರ್ಷ 12 ವರ್ಷ ತನಕ ಈ ಥರ ಕೆಲವು ದೋಷ ಇರ್ತದೆ. ತೆಗೆದರೆ ಒಳ್ಳೆಯದು, ಇಲ್ಲ ಅಂದರೆ ಕಂಟಿನ್ಯೂ ಇರ್ತದೆ ಇದು. ಮತ್ತೊಬ್ರು ಯಾರೋ ಕಾಲ್ ರೆಡಿ ಇದ್ದಾರೆ. ಹಲೋ ಸಾಯಿರಾಮ್ ಗುರುಜಿ. ಸಾಯಿರಾಮ್, ಎಲ್ಲಿಂದ ಕಾಲ್ ಮಾಡ್ತೀರಿ? ಬಿಜಾಪುರದಿಂದ ಗುರುಜಿ, ಬಿಜಾಪುರದಿಂದ ಮಾತಾಡ್ತಿದ್ವಿ. ಬಿಜಾಪುರದಿಂದ, ಹೇಳಿ ಗುರುಗಳೇ. ಸ್ಕಿನ್ ಟ್ಯಾಗ್ ಇರುತ್ತಲ್ಲ ಗುರುಗಳೇ? ಏನ ಸ್ಕಿನ್ ಟ್ಯಾಗ್, ನರೋಲಿ ಅಂತಾರಲ್ಲ, ವೈಟ್ದು ಮತ್ತೆ ಕೆಂಪು, ಅದು ಹೋಗಕ್ಕೆ ಏನ್ ಮಾಡ್ಬೇಕು ಗುರುಗಳೇ? ಗೋಮೂತ್ರ ಅರ್ಕ ಡೈಲಿ ಕುಡಿಬೇಕು, ಬೆಳಗ್ಗೆ ಸಂಜೆ. ಆಮೇಲೆ ಎಮ್ಮೆ ಕೂದಲು, ಬಾಲದಲ್ಲಿ ಎಮ್ಮೆ ಕೂದಲು ಕಟ್ ಮಾಡಿ ಅದಕ್ಕೆ ಗಂಟು ಹಾಕಬೇಕು, ಒಂದು ವಾರ ಬಿಡದೇನೆ. ಅದು ಹಾಗೆ ಕಾಲಕ್ರಮೇಣ ಇದಾಗತ್ತೆ. ಮೂರನೇದು, ನೀವು
ಅಲ್ಲಿ ಯಾವುದಾದ್ರು ನಿಮಗೆ ದಕ್ಷಿಣಾಮೂರ್ತಿ ದೇವಸ್ಥಾನ ಇದೆಯಾ? ದಕ್ಷಿಣಾಮೂರ್ತಿ ದೇವರು ಇಲ್ಲ ಗುರುಗಳೇ, ನಮ್ಮ ಕಡೆ ಇಲ್ಲಲ್ಲ. ಆ ದಕ್ಷಿಣಾಮೂರ್ತಿಗೆ ಅಭಿಷೇಕ ಮಾಡಿ ಪ್ರಾರ್ಥನೆ ಮಾಡ್ಕೋಬೇಕು. ದಕ್ಷಿಣಾಮೂರ್ತಿ ಶಿವನ ದೇವಸ್ಥಾನ, ಹಳೇ ಶಿವನ ದೇವಸ್ಥಾನದಲ್ಲಿ ದಕ್ಷಿಣಕ್ಕೆ ಕೂರಿಸಿರ್ತಾರೆ. ಅದು ಮಾಡಿದ್ರೆ ಖಂಡಿತ ಒಳ್ಳೇದಾಗತ್ತೆ. ಕಾಲರ್ ಒಬ್ರು ರೆಡಿ ಇದ್ದಾರೆ. ಹಲೋ. ಹಲೋ ರೀ, ನಮಸ್ಕಾರ ರೀ. ನಮಸ್ತೆ ಅಮ್ಮ, ಹೇಳಿ ಯಾವರಿಂದ ಕಾಲ್ ಮಾಡ್ತೀರಿ? ನಾವು ಗುಲ್ಬರ್ಗಾದಿಂದ ರೀ ಗುರುಜಿ. ಗುಲ್ಬರ್ಗದಿಂದ, ಹೇಳಿ ಅಮ್ಮ. ಅದು ನೀವು ನಮ್ಮ ಅಣ್ಣವ್ರ ಮಾನಸಿಕ ಅಸ್ವಸ್ಥ ಅದಾರ ಅಂತ ಹೇಳಿದ್ನಲ್ರಿ ಗುರುಜಿ. ಹಲೋ ರೀ ಗುರುಜಿ. ಮಾತಾಡ್ತಾ ಹೋಗಿ. ಅದು ಗಾಣಗಾಪುರಕ್ಕೆ ಹೋಗಿ ಬಂದಿದ್ರಿ ಗುರುಜಿ. ಅಲ್ಲಿ ಸಂಗಮದಾಗ ಸ್ನಾನ ಮಾಡಕ್ ಬಂದಿದ್ರಿ ಗುರುಜಿ. ಅಲ್ಲಿ ಸಂಗಮದಾಗ ನೀರೇ ಇಲ್ರಿ ಗುರುಜಿ, ಬಟ್ ಹೋಗ್ಯಾವ್ರಿ ಗುರುಜಿ. ಇವಾಗ ಬೇಸಿಗೆ ಇತ್ತಲ್ವಾ, ಇವಾಗ ಮಳೆ ಆಗಿರ್ಬೋದು ನೋಡಿ. ಕರ್ಕೊಂಡೋಗಿ 8 ನದಿ ಸ್ನಾನ ಮಾಡಿ. ಗುರುವಾರ ಹೋಗಿದ್ದೀವ್ರಿ ಗುರುಜಿ, ನೀರ್ ಇದ್ದಿದ್ದಿ. ನೀವು ಮೊನ್ನೆ ಗುರುವಾರ ಹೋಗಿದ್ದೀವ್ರಿ ಗುರುಜಿ. ಅಲ್ಲಿ ನೀರೇ ಇದ್ದಿದ್ದಿಲ್ರಿ ಗುರುಜಿ. ನೀರೇ ಇಲ್ವಾ? ನೀರೇ ಇದ್ದಿದ್ದಿಲ್ರಿ ಗುರುಜಿ. ಮಳೆ ಆಗಿಲ್ಲ ಅನ್ಸುತ್ತೆ. ರೀ ಗುರುಜಿ. ನೀರ್ ಬಂದ್ಮೇಲೆ, ಮಳೆ ಆದ್ಮೇಲೆ ಕರ್ಕೊಂಡೋಗಿ 8 ನದಿ ಸ್ನಾನ ಮಾಡಿಸಿ, ಆಮೇಲೆ ಮಧುಕರಿ ಮಾಡಿಸಿ, ಭಿಕ್ಷೆ ಬೇಡಿಸಿ ಒಂದು 5 ಮನೆಯಲ್ಲಿ ಮಾಡಿಸಿ, ಖಂಡಿತ ಒಳ್ಳೇದಾಗತ್ತೆ. ಆಮೇಲೆ ಗುರುಜಿ ರೀ, ಹೇಳಿ. ನಂದು ಹಿಂಬಡಿ ನೋವು ಐತ್ರಿ ಗುರುಜಿ. ಹಿಂಬಡಿ ನೋವು ಒಂದ್ 8 ತಿಂಗಳು ಆಯ್ತ್ರಿ ಗುರುಜಿ. ಏನ ಹಿಂಬಡಿ ನೋವು ರೀ? ಹಿಂಬಡಿ? ರೀ ಗುರುಜಿ. ಪಾದದ ಹಿಂಬಡಿ ನೋವಾ? ರೀ, ಪಾದದ ಹಿಂಬಡಿ ನೋವು ಅದ ರೀ ಗುರುಜಿ. ಎಳ್ಳೆಣ್ಣೆ ಬಿಸಿ ಮಾಡಿಬಿಡಿ. ಎಳ್ಳೆಣ್ಣೆ ರೀ ಗುರುಜಿ ಬಿಸಿ ಮಾಡಿಬಿಟ್ಟು ಹಚ್ಬಿಟ್ಟು ಒಂದು ಅರ್ಧ ಮುಕ್ಕಾಲು ಗಂಟೆ ಸೂರ್ಯನ ಬೆಳಕಲ್ಲಿ ಕೂತ್ಕೊಳ್ಳಿ. ರೀ ಗುರುಜಿ. ರಾತ್ರಿ ಮಲಗುವಾಗ ಒಂದು ಬಕೆಟಲ್ಲಿ ಬಿಸಿನೀರು ಹಾಕ್ಬಿಟ್ಟು ಅದಕ್ಕೆ ಉಪ್ಪು ನಿಂಬೆಹಣ್ಣು ರಸ ಹಾಕ್ಬಿಟ್ಟು 2 ಕಾಲನ್ನು ಇಟ್ಕೊಳ್ಳಿ ಒಂದು ಅರ್ಧ ಗಂಟೆ. ನಿಂಬೆಹಣ್ಣು ರಸ ಮತ್ತು ಉಪ್ಪು ಹಾಕ್ಬಿಟ್ಟು 2 ಕಾಲು ಅದು ಬಿಸಿಲು ಇಟ್ಕೋಬೇಕು. ಬಿಸಿನೀರು ಇಟ್ಕೊಂಡು 1 ವಾರ ಮಾಡಿ, ಖಂಡಿತ ಹೋಗುತ್ತೆ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಕೆಲವರಿಗೆ ಕ್ಯಾಲ್ಶಿಯಂ ಕೊರತೆಯಿಂದ, ವೈಟಮಿನ್ D3 ಡಿಫಿಷಿಯನ್ಸಿಯಿಂದ ಮತ್ತು ಯೂರಿಕ್ ಆ್ಯಸಿಡ್ ಜಾಸ್ತಿ ಇತ್ತು ಅಂದರೆ ಈ ಥರದ್ದು ಜಾಸ್ತಿ ಆಗ್ತಾ ಬರ್ತದೆ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ. ಹಲೋ, ನಮಸ್ತೆ ಅಮ್ಮ, ಹೇಳಿ ಎಲ್ಲಿಂದ ಕಾಲ್ ಮಾಡ್ತೀರಿ? ಹಳ್ಳಿ ಮೈಸೂರಿಂದ. ಏನಿಂದ? ಹಳ್ಳಿ ಮೈಸೂರು, ಹೊಳೆನರಸೀಪುರ ತಾಲೂಕು, ಹಾಸನ ಜಿಲ್ಲೆ. ಹೇಳಿ, ಏನು ಸಮಸ್ಯೆ ಹೇಳಿ. ಅದೇ ನಮ್ಮನೆಯವರಿಗೆ ಮಂಡಿ ನೋವು, ಕುತ್ತಿಗೆ ನೋವು, ಬೆನ್ನು ನೋವು ಇದೆ. ನೀವು ಮಾತಾಡ್ತಿರೋ ಸರಿಯಾಗಿ ಕೇಳ್ತಿಲ್ಲ, ಜೋರಾಗಿ ಮಾತಾಡಬೇಕು. ಮಂಡಿ ನೋವು. ಹಲೋ ಹಲೋ. ಟಿ ವಿ ನೋಡ್ಕೊಂಡು ಮಾತಾಡ್ತಿರೋದ್ರಿಂದ ನಿಮ್ಮ ಕಾಲ್ ಕಟ್ಟಾಯಿತು. ಇಷ್ಟೇ ಉತ್ತರ ನಾನು ಕೊಡೋದು. ಇವಾಗ ಟಿ ವಿ ನೋಡ್ಕೊಂಡು ಮಾತಾಡಬಾರ್ದು, ಇಲ್ಲ ಹೊರಗಡೆ ಬಂದು ಮಾತಾಡಿ, ಇಲ್ಲ ಟಿ ವಿ ಮ್ಯೂಟ್ ಮಾಡಿ ಮಾತಾಡಿ ಅಂತ ಹೇಳಿ ಸಾಕಾಯಿತು. ಹಲೋ ಗುರುಜಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತೀರಿ? ತುಮಕೂರಿಂದ ಕಾಲ್ ಮಾಡ್ತಿದ್ದೀವಿ ಗುರುಜಿ. ವೆರಿ ಗುಡ್. ಏನು ನಿಮ್ಮ ಹೆಸರು? ನನ್ನ ಹೆಸರು ವೀರೇಶ್ ಗುರುಜಿ. ಹೇಳಿ ವೀರೇಶ್. ನಾನು ಈಗ KCT ರ್ಯಾಂಕ್ ಬಂತು, ಮುಂದೆ ಯಾವ ಕಾಲೇಜ್, ಯಾವ ಕೋರ್ಸಿಗೆ ಸೇರ್ಕೋಬೇಕಂತ ಕೇಳಬೇಕಿತ್ತು ಗುರುಜಿ. ಯಾವ್ದು ರ್ಯಾಂಕು? ಹಲೋ. KCT ಅಲ್ಲಿ ರ್ಯಾಂಕ್ ಬಂತು ಗುರುಜಿ. ಈಗ ಯಾವ ಫೀಲ್ಡ್ ಅಲ್ಲಿ ಮುಂದೆ ಹೋಗ್ಬೇಕಂತ ಕೇಳಬೇಕಿತ್ತು ಗುರುಜಿ. ಎಷ್ಟು ರ್ಯಾಂಕು? ರ್ಯಾಂಕ್ ಜಾಸ್ತಿ ಬಂದಿತ್ತು ಗುರುಜಿ. ಎಷ್ಟು? 1,32,000 ಬಂದಿದೆ ಗುರುಜಿ. ನೀವು ಓದಿದ್ದೇನು? ಎಲ್ಲಿ ಓದಿದ್ದು? PUC ಓದಿದ್ದಾ? PUC ಓದಿದ್ದು ಗುರುಜಿ. ಅಷ್ಟು ತುಂಬ ಬಂದ್ಬಿಟ್ಟಿದೆ, 1 ಲಕ್ಷ ಚಿಲ್ಲರೆ. ಹೌದು ಗುರುಜಿ. ಯಾಕೆ ಸರಿಯಾಗಿ ಓದ್ಲಿಲ್ವಾ? ಓದಿದ್ದೆ ಗುರುಜಿ, ಅದು ಔಟ್ ಆಫ್ ಸಿಲೆಬಸ್ ಕ್ವಶನ್ ಕೊಟ್ಟಿದ್ರು, ನೀಟಾಗಿ ಪ್ರಿಪೇರ್ ಆಗಿರ್ಲಿಲ್ಲ ಗುರುಜಿ. ಏನು ಕಾಂಬಿನೇಷನ್ ತಗೊಂಡಿದ್ರಿ? PCM CS ತಗೊಂಡಿದ್ವಿ ಗುರುಜಿ. ಹೌದಾ? ಓಕೆ ಓಕೆ. ಇವಾಗ ಏನು ಪ್ರಶ್ನೆ ಕೇಳಿ. ನಾನು ಮುಂದೆ ಯಾವ ಫೀಲ್ಡ್ ಅಲ್ಲಿ ಹೋದ್ರೆ ನನಗೆ ತುಂಬಾ ಉತ್ತಮ ಆಗುತ್ತೆ ಅಂತ ಹೇಳ್ರಿ ಗುರುಜಿ. ನಕ್ಷತ್ರ ರಾಶಿ ಹೇಳಿ. ನಮ್ದು ವಿಶಾಖ ನಕ್ಷತ್ರ 1ನೇ ಪಾದ. ರಾಶಿ? ತುಲಾ ರಾಶಿ ಗುರುಜಿ. ಓಕೆ. ನೀವು BE ಮೆಕ್ಯಾನಿಕಲ್ಲು, ಇಲ್ಲ ಆಟೋಮೊಬೈಲ್ ಮಾಡ್ಬೋದು, ಇಲ್ಲ ಡಿಪ್ಲೊಮಾ ಮಾಡ್ಬೋದು. ಹೌದಾ? ಆಯ್ತು ಗುರುಜಿ. ಓಕೆ, ಭಾಳ ಸಂತೋಷ. ಭಾಳ ಸಂತೋಷ. ಕರೆ ಮಾಡೋಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ 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 ಹಲೋ. ಬಹುಶಃ ಅವ್ರನ್ನ ಟಿ ವಿ ನೋಡ್ಕೊಂಡು ಮಾತಾಡ್ತಿದ್ದಾರೆ, ಅದಕ್ಕೆ ನಾನು ಹೇಳೋದು ಕೇಳಿಸ್ತಿಲ್ಲ ಅನಿಸುತ್ತೆ ಅವ್ರಿಗೆ.
ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ, ನಮಸ್ಕಾರ ಗುರು. ನಮಸ್ತೆ ಅಮ್ಮ, ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಿ? ಸರ್ ನಾವು ಗುಲ್ಬರ್ಗಾದಿಂದ ಕಾಲ್ ಮಾಡ್ಲತ್ತೀವ್ರಿ. ಗುಲ್ಬರ್ಗದಿಂದ ಹೇಳಿ, ನಿಮ್ಮ ಸಮಸ್ಯೆ ಹೇಳಿ. ಸ್ವಲ್ಪ ನಮ್ಮ ಮಗನ ಬಗ್ಗೆ ಕೇಳಬೇಕಿತ್ರಿ. ಏನು ಸಮಸ್ಯೆ ಮಗಂದು? ನಮ್ಮ ಮಗನಿಗೆ ಒಂದು ತಿಂಗಳು 1.5 ತಿಂಗಳಿಂದ ಐತ್ರಿ, ಭಾಳ ಸಿಟ್ಟು ಬರ್ತಾ ಇದೆ. ಸ್ವಲ್ಪ ಅವನಿಗೆ ಆರೋಗ್ಯದಲ್ಲಿ ತೊಂದರೆ ಆಗ್ತಾ ಇದೆ ಗುರುಜಿ. ಅವನಿಗೆ ಏನು ಆರೋಗ್ಯ ಸರಿ ಇಲ್ಲ? ಸ್ವಲ್ಪ ಡಿಪ್ರೆಷನ್ ನಲ್ಲಿ ಹೋಗಿದಾನಂತ ಹೇಳಿದಾರೆ ಗುರುಜಿ. ಹಾಸ್ಪಿಟಲ್ ತೋರಿಸಿದ್ರೆ ಸಿಟ್ಟು ಭಾಳ ಬರ್ತಾ ಇದೆ. ಮತ್ತೆ ಅದ್ರ ಸಲುವಾಗಿ ಕೇಳಬೇಕಿತ್ತು. ಎಷ್ಟು ಏಜು? 13 ವರ್ಷ ಗುರುಜಿ. ಎಷ್ಟು ವರ್ಷ? 13 ವರ್ಷ ಗುರುಜಿ. 13 ವರ್ಷ. ಹಾಂ ರೀ. ಓಕೆ. ಈ ಬನ್ನಿ ಮರ ಗೊತ್ತಲ್ಲ, ಶನಿ ವಾಸ ಮಾಡ್ತಾರಲ್ಲ ಬನ್ನಿ ಮರ? ಹಾಂ ಗುರುಜಿ. ಆ ಬನ್ನಿ ಮರಕ್ಕೆ ದಿನ ಬೆಳಗ್ಗೆ ಎದ್ದು 108 ಸುತ್ತು ಪ್ರದಕ್ಷಿಣೆ ಮಾಡಬೇಕು. ಪ್ರದಕ್ಷಿಣೆ ಮಾಡಬೇಕಾದ್ರೆ 108 ಸುತ್ತು ಪ್ರದಕ್ಷಿಣೆ ಮಾಡಬೇಕು. ಬೆಳಗ್ಗೆ ಎದ್ದ ತಕ್ಷಣ ಒಂದು ಚಮಚ ಕೈಲಿ ಸಕ್ಕರೆ ಇಟ್ಕೊಂಡು ಪ್ರದಕ್ಷಿಣೆ ಮಾಡಬೇಕು. 109ನೇ ಸುತ್ತು ಆದ ತಕ್ಷಣ ಆ ಸಕ್ಕರೆನ ಮರದ ಬುಡಕ್ಕೆ ಹಾಕಿಬಿಟ್ಟು ಅಲ್ಲೇ ಒಂದು 10 ನಿಮಿಷ ಕೂತ್ಕೊಂಡು ಸುಧಾರಿಸ್ಕೊಂಡು ಬರಬೇಕು. ಈ ಥರದ್ದೊಂದು 21 ದಿವಸ ಮಾಡಿ ಭಾಳ ಒಳ್ಳೆಯದಾಗತ್ತೆ. ಭಾಳ ಸಂತೋಷ ಕರೆ ಮಾಡೋದಕ್ಕೆ, ಧನ್ಯವಾದಗಳು. ವೀಕ್ಷಕರೇ, ಕಾರ್ಯಕ್ರಮ ಮುಗಿಯೋ ಸಮಯ ಬಂತು. ಭಾಳ ಜನ ಕಾಲ್ ಮಾಡಿದರು, ಕೆಲವರು ಸಿಕ್ತು, ಕೆಲವರು ಸಿಕ್ಕಿದವ್ರಿಗೆ ಮಾತಾಡೋಕ್ಕಾಗಲಿಲ್ಲ, ಇನ್ನೂ ಕೆಲವ್ರಿಗೆ ಸಿಕ್ಕಲಿಲ್ಲ. ಬೇಜಾರು ಮಾಡ್ಕೊಳ್ಳೋದು ಬೇಡ, ಮುಂದಿನ ವಾರ ಭೇಟಿ ಮಾಡೋಣ. ನಮ್ಮ ಹಳೆಯ ಸಂಚಿಕೆಗಳನ್ನ ಯಾರು ನೋಡೋಕ್ಕಾಗಿಲ್ವೋ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದ್ಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಅದಕ್ಕೆ ಮುಂಚೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ನಮ್ಮ ಈ ಎಲ್ಲ TV ಕಾರ್ಯಕ್ರಮಗಳೆಲ್ಲ ನಮ್ಮ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ನಲ್ಲಿ ಕೂಡ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ಅಲ್ಲೂ ಕೂಡ ನೀವು ಭಾಳಷ್ಟು ಇನ್ಫಾರ್ಮೇಷನ್ ನೋಡ್ಬೋದು. ಅಪಾಯಿಂಟ್ಮೆಂಟ್ಸ್ ಬೇಕು ಅಂತ ಹೇಳಿ ಭಾಳ ಜನ ಫೋನ್ ಮಾಡ್ತಿದ್ರು, ಪತ್ರಗಳು ಬರೀತಿದ್ರು. ಈಗ ಅದರ ಅವಶ್ಯಕತೆ ಇಲ್ಲ. ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, www.lakshmisrinivas.in ಅಂತ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮ್ಗೆ ನೀವೇ ಬುಕ್ ಮಾಡ್ಕೊಳ್ಳಿ. ಯಾರು ಪ್ರಶ್ನೆ ಕೇಳಬೇಕು, ಯಾರಿಗೆ ಸಮಸ್ಯೆ ಇದೆಯೋ ಅವರೇ ಬಂದರೂ ಒಳ್ಳೆಯದು. ಬರಬೇಕಾದ್ರೆ ಅವ್ರ ಜಾತಕ ಇದ್ದರೆ ಜಾತಕ ತೊಗೊಂಡು ಬನ್ನಿ. ಅಕಸ್ಮಾತ್ ಇಲ್ಲ ನಾವು ಬೇರೆ ಥರ ನೋಡ್ತೀವಿ. ಎರಡನೇದು, ಕೆಲವರಿಗೆ ಈ ಕ್ಯಾನ್ಸರ್ ಬಂದಿರುತ್ತದೆ, ಪಿಟ್ಸ್ ರೋಗ ಇರುತ್ತದೆ, ಲಕ್ವ ಆಗಿರ್ತದೆ, ಕೆಲವರಿಗೆ ಚರ್ಮವ್ಯಾಧಿ ರೋಗಗಳಿರ್ತದೆ, ಬೇರೆ ಬೇರೆ ಕಾಯಿಲೆಗಳು ತುಂಬ ವರ್ಷದಿಂದ ಇರ್ತದೆ, ಪ್ರಾರಬ್ಧ ರೋಗಗಳಂತ ಕರೀತಾರೆ. ಆ ಥರದವ್ರು ಇದ್ದರೆ ಅದಕ್ಕೆ ಸಂಬಂಧಪಟ್ಟಂಥ ಮೆಡಿಕಲ್ ರಿಪೋರ್ಟ್ಸ್ ಏನಿದೆಯೋ ತೊಗೊಂಡು ಬಂದರೆ ಅದನ್ನು ನೋಡಿ ನಾನು ನಿಮಗೆ ಪರಿಹಾರ ಕೊಡ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.